ಜನಕ ಮಹಾರಾಜ ಏನು ಹೇಳಲಿ, ಆ ತೇಜೋಮಯನಾದ ಮಹಾವಿಷ್ಣುವನ್ನು ಮುನಿಗಳೆಲ್ಲರೂ ದೇವಕಿ ಕಂದ, ಮುಕುಂದ, ದೇವೋತ್ತಮ, ಭಕ್ತಜನ ಪರಿಪಾಲಕ, ಆದಿ ಅನಾದಿಯಾದ ದೇವನೇ, ವೈಕುಂಠವಾಸ, ಶೇಷಶಯನ, ಅಚ್ಯುತ, ಅನಂತ, ಜನಾರ್ದನ, ಕೇಶವ, ನಾರಾಯಣ, ಮಾಧವ, ಶ್ರೀಧರ, ಋಷಿಕೇಶ, ನರಸಿಂಹ, ಜನನಾಟಕ ಸೂತ್ರಧಾರಿ, ಭಕ್ತ ಜನಪ್ರಿಯ ಎಂದೆಲ್ಲ ವಿಧ ವಿಧವಾಗಿ ಸ್ತುತಿಸಿದರು. ಬಳಿಕ ಮುನಿಗಳ ಪೈಕಿ ಜ್ಞಾನಿಯೂ ಹಿರಿಯನೂ ಆದ ಜ್ಞಾನಸಿದ್ಧನೆಂಬ ಮುನಿಯು ಮಹಾವಿಷ್ಣುವನ್ನು ಸ್ತುತಿಸುತ್ತಾ, ದೇವದೇವ, ವೇದವೇದ್ಯ, ಪರಬ್ರಹ್ಮ ಸ್ವರೂಪ, ಆದಿಕೇಶವ, ಸೂರ್ಯಚಂದ್ರರೇ, ನಿನ್ನ ಕಣ್ಣುಗಳು ಬ್ರಹ್ಮ ರುದ್ರಾದಿಗಳಿಂದ ಸ್ತುತಿಸಲ್ಪಟ್ಟ ಮಹಾತ್ಮ, ಸಂಸಾರ ಬಂಧನದಲ್ಲಿರುವವರನ್ನು ಪಾರು ಮಾಡುವ ಭಗವಂತನೇ, ಅವರವರ ಕರ್ಮದ ಫಲಗಳನ್ನು ಕೊಡುವ ಭಗವಂತನೇ, ನನ್ನನ್ನು ಉದ್ಧರಿಸು ತಂದೆ. ನೀನು ಯಾರು ಎಂದು ಹೇಳಲಿ, ನೀನು ಎಲ್ಲರಲ್ಲೂ ಇರುವೆ. ಸೃಷ್ಟಿ, ಸ್ಥಿತಿ, ಲಯ ಎಲ್ಲ ನೀನೇ. ಈ ಜಗತ್ತಿನ ಸಕಲ ಜೀವರಾಶಿಗಳು ನಿನ್ನಿಂದ ಉದ್ಭವಿಸಲಾಗಿದೆ. ನೀನು ಪರಮಾತ್ಮನು, ವ್ಯಾಸದಿ ಶ್ರೇಷ್ಠ ಮುನಿಗಳಿಂದ ಪೂಜಿತನಾದವನು. ನಿನ್ನ ಆಶ್ರಯಿಸಿದವರು ಎಂದಿಗೂ ಉದ್ಧಾರವಾಗುವರು, ಭವಸಾಗರದಿಂದ ಮುಕ್ತರಾಗುವರು. ನಿನ್ನನ್ನು ನಂಬಿದವನು ತನ್ನೆಲ್ಲ ಪಾಪಗಳಿಂದ ವಿಮುಕ್ತನಾಗುವನು. ನಿನಗೆ ಅನಂತ ನಮಸ್ಕಾರಗಳು, ನನ್ನನ್ನು ಕಾಪಾಡು ತಂದೆ ಎಂದು ಪ್ರಾರ್ಥಿಸಿದನು. ಮಹಾವಿಷ್ಣುವು ಮಾತನಾಡಿ, ಅಯ್ಯ ಜ್ಞಾನಸಿದ್ಧನೇ, ನನ್ನನ್ನು ಸ್ತೋತ್ರ ಮಾಡಿದುದು ಕೇಳಿ ಪರಮಾನಂದವಾಯಿತು. ನೀನು ವಯೋವೃದ್ಧನಾಗಿ ಎಲ್ಲರಿಗೂ ಹಿರಿಯನಾಗಿರುವೆ. ನಿನ್ನಲ್ಲಿ ನನಗೆ ದಯೆ ಇದೆ. ನೀನು ನಿನಗಿಷ್ಟವಾದ ಯಾವುದಾದರೂ ವರವನ್ನು ಬೇಡಿಕೋ ಎಂದನು. ಆಗ ಜ್ಞಾನಸಿದ್ಧನು, ಕರುಣನಿಧಿಯಾದ ಕಮಲನಾಭನೇ, ನನಗೆ ಯಾವಾಗಲೂ ನನ್ನ ಮನಸ್ಸು ನಿನ್ನಲ್ಲಿ ನೆಲೆಯಾಗಿರುವಂತೆ ಮಾಡು ಎಂದು ವರವನ್ನು ಕೇಳಿಕೊಂಡನು. ತಥಾಸ್ತು ಎಂದ ಮಹಾವಿಷ್ಣುವು. ಜ್ಞಾನಸಿದ್ಧನೇ, ಇನ್ನೊಂದು ವರವನ್ನು ಕೇಳಿಕೋ, ಕೊಡುತ್ತೇನೆ ಎಂದನು. ಜ್ಞಾನಸಿದ್ಧನು ತಾನು ಧನ್ಯವಾದನೆಂದು ಭಾವಿಸುತ್ತಿರಲು ಮಹಾವಿಷ್ಣುವು ತಾನೇ ಮಾತನಾಡಿ, ಮುನಿಗಳಿರ ಈ ಲೋಕದಲ್ಲಿ ಹಿಂದೆಂದೂ ಇರದಷ್ಟು ದುರಾಚಾರ ಹೆಚ್ಚಾಗಿದೆ. ಜನ ಬುದ್ಧಿಗೆಟ್ಟು ವರ್ತಿಸುತ್ತಿದ್ದಾರೆ. ಆದುದರಿಂದ ಅವರ ದುರಿತಗಳು ದೂರವಾಗುವಂತೆ ಮಾಡುವ ಒಂದು ವ್ರತವನ್ನು ಹೇಳುತ್ತೇನೆ. ಇದನ್ನು ಆಚರಿಸುವವನು ಸುಖ ಹೊಂದುತ್ತಾನೆ. ಇದು ಕೇಳಿ. ನಾನು ಪ್ರತಿ ವರ್ಷದಲ್ಲಿಯೂ ಆಷಾಢ ಶುಕ್ಲ ಏಕಾದಶಿಯಂದು ಲಕ್ಷ್ಮೀ ಸಮೇತನಾಗಿ ಕ್ಷೀರಸಾಗರದಲ್ಲಿ ಶೇಷನ ಮೇಲೆ ಮಲಗಿರುತ್ತೇನೆ. ಕಾರ್ತಿಕ ಶುಕ್ಲ ಏಕಾದಶಿಯಂದು ಆ ಮಹಾನಿದ್ರೆಯಿಂದ ಎಚ್ಚೆತ್ತು ಲಕ್ಷ್ಮೀ ಸಮೇತನಾಗಿ ಕ್ಷೀರಸಾಗರ ಬಿಟ್ಟು ಬರುವೆನು. ಈ 4 ದಿನಗಳ ಕಾಲ ಪೂರ ಯಾರೇ ಆಗಲಿ ನನಗೆ ಪ್ರಿಯವಾದ ಚಾತುರ್ಮಾಸ್ಯ ವ್ರತವನ್ನಾಚರಿಸುವವರು, ಅಂಥವರಿಗೆ ಸಕಲ ಪಾಪಗಳೂ ದೂರವಾಗಿ ನನ್ನ ಸನ್ನಿಧಿಯನ್ನು ಸೇರುವ ಫಲ ನೀಡುತ್ತೇನೆ. ಆದರೆ ಸಮರ್ಥರಿದ್ದು ಈ ವ್ರತಾಚರಣೆ ಮಾಡದವನು ನರಕದಲ್ಲಿ ಸಂಕಟ ಪಡುತ್ತಾ ಬಾಳುವರು. ಮುನಿಗಳೇ, ನೀವು ಈ ವ್ರತವನ್ನಾಚರಿಸಿರಿ, ನಿಮಗೆ ಯಾವ ಕಷ್ಟಗಳೂ ಇರುವುದಿಲ್ಲ. ಈ ವ್ರತಕಾಲದಲ್ಲಿ ನಾನು ಶೇಷಶಾಯಿಯಾಗಿ ನೆಪ ಮಾತ್ರ ನಿದ್ದೆಯಲ್ಲಿರುತ್ತೇನೆ ಅಷ್ಟೆ. ಯಾರಿಗೆ ನನ್ನಲ್ಲಿ ನಿಜವಾದ ಭಕ್ತಿ ಉಂಟೆಂದು ತಿಳಿದು ನೋಡುತ್ತೇನೆ. ಜ್ಞಾನಸಿದ್ಧನು, ನಿನ್ನ ಸ್ತೋತ್ರದಿಂದ ನಾನು ಆನಂದ ಹೊಂದಿದ್ದೇನೆ. ಇದನ್ನು ಕೇಳಿದವರಾಗಲಿ ಓದಿದವರಾಗಲಿ ನನ್ನ ಸನ್ನಿಧಿಯನ್ನು ಬಂದು ಸೇರುವರು ಎಂದು ಹೇಳಿ ಕಾಲನಿದ್ರೆಯಲ್ಲಿದ್ದು ಕಾರ್ತಿಕ ಶುಕ್ಲ ಏಕಾದಶಿಯಂದು ಎಚ್ಚೆತ್ತು ಭಕ್ತಜನರ ಕೋರಿಕೆಗಳನ್ನು ಈಡೇರಿಸುತ್ತಿದ್ದೇನೆ. ಈ ಚಾತುರ್ಮಾಸಗಳಲ್ಲೂ ಭಕ್ತರು ಭಗವಂತನ ಆರಾಧನೆ ಮಾಡುತ್ತಾ ಸದಾಚಾರಿಗಳಾಗಿರಬೇಕು. ವಿಕ್ರಮ, ಈ ವ್ರತವನ್ನು ಸ್ತ್ರೀ ಪುರುಷರೆಂಬ ಭೇದವಿಲ್ಲದೆ ಆಚರಿಸಬಹುದು. ಚತುರ್ವರ್ಣದವರು ಆಚರಿಸಬಹುದಾಗಿದೆ. ದುರಾಚಾರಿಗಳು, ವಿಧವೆಯರು, ಸುಮಂಗಲಿಯರು ಯಾರೇ ಇರಲಿ ಭಗವಂತನ ಮೇಲಿನ ಭಕ್ತಿಯಿಂದ ಆಚರಿಸಬಹುದಾಗಿದೆ. ಇವರೆಲ್ಲ ಚಾತುರ್ಮಾಸ್ಯ ವ್ರತವನ್ನಾಚರಿಸಲು ಅರ್ಹರಿರುತ್ತಾರೆ. ಈ ವ್ರತವನ್ನಾಚರಿಸಿದವನು ವಿಷ್ಣು ಲೋಕವನ್ನು ಸೇರುತ್ತಾನೆ. ಆಚರಿಸದವನು ಬ್ರಹ್ಮಹತ್ಯ, ಗೋಹತ್ಯ, ಸ್ತ್ರೀಹತ್ಯ, ಶಿಶು ಹತ್ಯೆಗಳನ್ನು ಮಾಡಿ ಹೊಂದುವ ಪಾಪಕ್ಕಿಂತಲೂ ಹೆಚ್ಚಿನ ಪಾಪಫಲವನ್ನು ಹೊಂದಿ ಮಹಾಪಾತಕಿ ಎನಿಸುತ್ತಾನೆ. ಶ್ರೀ ವಿಷ್ಣುವು ಉಪದೇಶಿಸಿದ ಈ ವ್ರತವನ್ನು ನೈಮಿಷಾರಣ್ಯದಲ್ಲಿ ಜ್ಞಾನಸಿದ್ಧನೇ ಮೊದಲಾದ ಋಷಿಪುಂಗವರು ಆಚರಿಸಿ ಧನ್ಯರಾದರು ಎಂದು ಅಂಗಿರಸನು ಚಾತುರ್ಮಾಸ್ಯ ವ್ರತಮಹಿಮೆಯನ್ನು ತಿಳಿಸಿದನು. ಜನಕ ಮಹಾರಾಜ, ಸಾಕ್ಷಾತ್ ವಿಷ್ಣುವೇ ಚಾತುರ್ಮಾಸ್ಯ
ವ್ರತವಿಧಾನವನ್ನು ಅಪ್ಪಣೆ ಕೊಡಿಸಿದ್ದಾನೆ. ಇದನ್ನು ನೀನು ಆಚರಿಸಿ ಸತ್ಫಲಗಳನ್ನು ಹೊಂದು ಎಂದು ವಸಿಷ್ಠನು ಹೇಳಿದನು. ಈ ಮಹತ್ವವನ್ನು ಕೇಳಿದ ಎಲ್ಲರಿಗೂ ಸಂತೋಷ, ಆರೋಗ್ಯ, ಆಯಸ್ಸು ದೊರಕಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.